ಬರುವವರು ಬರ್ಲಿ. ಮಂತ್ರಿ ಬರ್ಬೇಕು ಅಂತ ಯಾವ ಉದ್ದೇಶ ಅಂತ ಗೊತ್ತಾಗ್ಲಿಲ್ಲ. ನನಗೆ ಬೇರೆ ಕಾರ್ಯ ಆಗ್ಬೇಕು. ಸೇರಿತು ಅಜರನ್ನು ಭಜನೆಯ ಮೂಲಕವಾಗಿ ಮೆಚ್ಚಿಸಿಕೊಂಡೆ. ಏನು ಬೇಕು ವರ ಎಂಬುದಾಗಿ ಕೇಳಿದ. ಪ್ರತ್ಯಕ್ಷನಾಗಿ ಕೇಳಿದಂತಹ ವರದ ಬೇಡಿಕೆ ನಾ ಇಟ್ಟೆ. ಸಚಿವನೇ, ನಮಗೆ ಮರಣವೇ ಬರಬಾರದು ಹೀಗೆಂಬುದಾಗಿ ವರ ಕೊಡು ಒಂದೇ. ಆಗುವುದಿಲ್ಲ ಎಂದು ಅಮರತ್ವ ಈ ಅಧಿಕಾರ ಎನಗಿಲ್ಲ, ಬೇರೆ ಏನಾದರೂ ಯಾಚಿಸು ಎಂದು ಕೇಳಬಹುದಿತ್ತಲ್ಲ. ಬೇರೆ ಏನನ್ನು ಯಾಚಿಸುವುದು? ಏನು ಕೇಳಿಕೊಂಡ್ರಿ? ಸ್ವರ್ಗದ ಮುಷ್ಟಿ ನಮ್ಮ ಕೈಯಾಗಬೇಕು ಎಂದು ಅದನ್ನು ದಯಪಾಲಿಸಿದ. ಮಾತ್ರ ಅಲ್ಲ, ಮರಣ ಬರಬಾರದು ಎಂಬುದಾಗಿ ಕೇಳಿದ್ರೆ ಆ ಹಕ್ಕು ನನಗಿಲ್ಲ, ಅಧಿಕಾರ ನನಗಿಲ್ಲ ಎಂದ. ಯಾಯೋ ನಿಜ ಅಂತೆ ಎದುರು ಬಂದ್ರ ನಮಗೆ ಮರಣ ಅಂತೆ. ಬಿಡ ಅಯ್ಯೋ ನಿಜ ನಮ್ಗೆ ಅರ್ಥ ಗೊತ್ತುಂಟ, ಅದಕ್ಕೆ ಅರ್ಥವೇ ಇಲ್ಲ. ಆದ ಕಾರಣ ನಮಗೆ ಮರಣವೇ ಇಲ್ಲ. ಸಚಿವನೇ, ಹೀಗಿರುವಂತಹ ಸುವಾರ್ತೆಯಿಂದ ಸಂತೋಷಭರಿತರಾಗಿ ನಗುಕದಿಂದ ನಾವು ಹೊರಡಬೇಕಾದೆಲ್ಲಿಗೆ ಸದಾ ಕಾಣ್ತಾ ಇದ್ದೇವೆ. ನಮ್ಮ ವೈರಿಗಳಾದ ದೇವತೆಗಳನ್ನು ಪದ ಪಡೆದಕ್ಕೆ ಹೊಟ್ಟಿದ್ದೀರೋ ನಾನು ಬರ್ತೇನೆ.
ಸಂಪಾದಿಸಿ ಸುರಲೋಕದ ಸಂಪತ್ತಿನ ಆಸೆಯಿಂದಲಾಗಿ ಮೇಲಾಡಲಿದ್ದಾನಂತೆ. ಆತನಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕು. ಸಕಲ ಸೇನೆಯು ಸಿದ್ಧವಾಗಲಿ, ನಡೆಯೋಣ. ಹುಟ್ಟಿನ ಹೊಟ್ಟೆಯಲ್ಲೇ ಸಾವಿನ ಗಂಟನ್ನು ಕಟ್ಟಿಕೊಂಡು ಗುಂಬಿನಿಯಲ್ಲಿ ಜನ್ಮವೆತ್ತಿದವರು ನೀವು. ನಿಮಗೆ ಇಷ್ಟ ಅಹಂಕಾರ ಇರಬೇಕಾದ್ರೆ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದವರು ನಾವು. ನಮಗೆ ಎಷ್ಟು ಅಹಂಕಾರ ಇಡಬೇಡ. ಬಂದದ್ದು ಯಾಕೆ? ಸ್ವರ್ಗ ಪಡೆಯುವುದಕ್ಕ. ಹಿಂದೆ ಹೋದ್ರೆ ಒಳಿತು, ಇಲ್ಲಂದ್ರೆ ನಿಗ್ರಹಿಸಿ. ಹಾಗಿಂತ ನಿಮ್ಮಿಂದ ಅಹಂಕಾರ ಉಂಟು. ನಾವು ಕಿರಿಯವಾಗಿಗಳಾದ್ರೂ ಅಮೃತವನ್ನು ಕುಡಿದಿದ್ದೇವೆ. ಮರಣವಿಲ್ಲ. ಅದು ನಿಮ್ಮ ಸೋಲಿಸುತ್ತಾ ಕೆಲವರನ್ನು ಕೊಳ್ಳುತ್ತಾ ಮುಂದೆ ಬಂದಿದ್ದೇವೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ. ವರ್ಗವನ್ನು ಬಿಟ್ಟು ಒಪ್ಪಿಸಿ. ಪತಂಗವನ್ನು ಬೆಂಕಿಯನ್ನು ನಂದಿಸಲು ಮುಂದಾದಲ್ಲಿ ಅದು ಅದರ ಮೂರ್ಖತನವೇ ಸರಿ. ಅದೇ ರೀತಿಯಾಗಿ ನೀವು ಕೂಡ ನಮ್ಮ ಈ ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ದಾಳಿಯನ್ನು ಮಾಡುತ್ತೀರಾ. ಇದು ನಿಮಗೆ ಒಳ್ಳೆಯದಲ್ಲ. ಒಳ್ಳೆಯ ಮಾತಲ್ಲಿ ಹೇಳ್ತೀರಿ ಕೇಳು. ಇಲ್ಲಿಂದ ಹೋದ್ರೆ ಲೇಸು, ತಲೆ ಹೋಲಿಸಿಲ್ಲದಿದ್ರೆ
ನಿಮಗೊಂದು ಅಹಂಕಾರ ಉಂಟು. ಈ ಹಿಂದೆ ಅದೆಷ್ಟೋ ಧನವರು ಸ್ವರ್ಗವನ್ನು ಪಡೆಯಬೇಕಾಗಿ ಬಂದಿದ್ದಾರೆ. ಸ್ವರ್ಗ ಯಾರಿಗೂ ದಕ್ಕಲಿಲ್ಲ. ಸ್ಥಿರಹ ನಿಮಗೂ ಸಿಗುವುದಿಲ್ಲ, ನಿಮಗೆ ಇರ್ತದೆ ನೋಡಿ ಭಾವಿಸಿಕೊಂಡ್ರು. ಹೌದು, ದಾರಿಕಾಸುರನ ಮಂತ್ರಿ ಬಂದಿದ್ದೇನೆ, ಸ್ವರ್ಗವನ್ನು ಪಡೆಯುತ್ತೇನೆ, ಬಿಡುವುದಿಲ್ಲ. ಏನು ಇಳಿದಾದ ಆನೆ, ಸಾವಿರ ಸೊಂಡಿಲಗಳು. ಆ ಆನೆಯನ್ನು ಏರಿ ಎದುರಾಗಿ ಬಂದೆಯೋ. ಬರುವಾಗ ಬರಿಗೈಯಲ್ಲಿ ಬರಲಿಲ್ಲ, ವಜ್ರಾಯುಧವನ್ನು ಜಳಬಳಿಸ್ತಾ ನಿಮ್ಮವರನ್ನೆಲ್ಲ ಸೇರಿಕೊಂಡು ಈ ರಣಕ್ಷೇತ್ರದೊಳಗೆ ಮುಖಾಮುಖಿಯಾಗುವುದಕ್ಕಾಗಿ ಬಂದೆ ಅಲ್ಲ. ಬಂದವ ದಾರಿಕಾಸುರ. ಎಲ್ಲ ನೀ ಶರಣದಿ ಬಂದ್ರೆ ನಿನ್ನನ್ನು ರಕ್ಷಿಸುವೆ, ಇಲ್ಲದಿದ್ರೆ ತರಿದ ಬಯಸುವ. ಕೇಳು ಬಂದದ್ದು ಸರಿ, ಹಾಗಂತ ಹೇಳಿ ಒಳ್ಳೆಯ ದಾರಿಯಲ್ಲಿ ನೀನು ಬರಲಿಲ್ಲ. ಒಳ್ಳೆಯ ದಾರಿಯಲ್ಲಿ ಬರ್ತಿದ್ರೆ ನಿನಗೊಂದು ಅವಕಾಶ ಇತ್ತು. ದಾರಿಕಾಸುರ ಶತಾದ್ವರಗಳನ್ನು ಮುಗಿಸಿ ಇಲ್ಲಿ ಸೇರಿಕೊಂಡವ ನಾನು. ಎಲ್ಲಿಂದಲೋ ಎಲ್ಲಿಯೋ ಹುಟ್ಟಿ ನೇರ ಬಂದು ಸ್ವರ್ಗಾಧಿಪತ್ಯವನ್ನು ಬಿಟ್ಟು ಕೊಡು ಅಂತ ಹೇಳ್ತಾ ಇದ್ದೀಯಲ್ಲ. ಶತಾದ್ವರವನ್ನು ಮಾಡಿದವ ಒಂದೇನು ಕೆಟ್ಟವನೇ. ಏನು ಏನು ಅಂತ ಭಾವಿಸಿದ್ದಿ? ನೂರು ಯಾಗಗಳನ್ನು ಮಾಡಿದ ಕ್ಷಣ ಸ್ವರ್ಗಕ್ಕೆ ಏರುವುದು ನಿನಗೆ ಪರಿಪಾಠ ಆಗಿ ಹೋಗಿದೆ. ಹೌದೇನೋ? ಭೂಲೋಕದಲ್ಲಿ ಎಷ್ಟು ಬ್ರಾಹ್ಮಣರು ಶತ ಮಖಗಳನ್ನು ಮಾಡ್ತಾರೆ, ಹೊತ್ತುಟ ಸಹಸ್ರ ಮಖಗಳನ್ನು ಮಾಡಿ ಹೊರಿತಾರೆ. ಕರ್ತೃಗಳು ಮಾತ್ರ ಅವರಲ್ಲ, ಅವರಿಗೆಲ್ಲ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ದದ್ದು ನನಗೆ ಮಾತ್ರ. ಬ್ರಾಹ್ಮಣರ ಯೋಗ್ಯತೆ ನೀನು ಮಾತಾಡ್ಬೇಡ, ನನಗೆ ಗೊತ್ತುಂಟು. ಹೌದೇನೋ? ಆ ಬ್ರಾಹ್ಮಣರಿಗೆ ಸಿಗಬೇಕಿತ್ತು, ಸಿಗಲಿಲ್ಲ. ಯಾಕಾಗಿ? ಅವರು ಪವಿತ್ರ ಪ್ರಾಣಿಗಳಲ್ಲ. ನೀನೊಬ್ಬ ಶತಮಖಕ್ಕೆ ಪವಿತ್ರ ಪ್ರಾಣಿ ಎಂಬ ಲೆಕ್ಕಕ್ಕೆ ಈ ದೇವಲೋಕವನ್ನು ಏರಿಕೊಂಡಿದ್ದೆ ಅಂತಾದ್ರೆ ಹಿರಿಯ ಭಾಗಿಗಳು, ನಾವು ಹಿರಿಯ ಭಾಗಿಗಳು, ಹಿರಿಯ ಮಕ್ಕಳು, ನಿನ್ನ ಅಣ್ಣಂದಿರು. ಆ ಸ್ಥಾನಕ್ಕಾದ್ರೂ ಮರ್ಯಾದೆ ಕೊಟ್ಟು ಬೆಂಕಿ ಬಿಟ್ಟು
ಆಗಬೇಕಾದ್ದು ನಮಗೆ. ಇನ್ನು ದೇವೇಂದ್ರ ಇಲ್ಲಿಲ್ಲ. ಹಾ ಇಲ್ಲಿಗೆ ದೇವೇಂದ್ರ ಯಾರು? ಹೌದಲ್ಲ? ಹೌದಲ್ಲ? ಹಾ ಹಾಗಾದ್ರೆ ನಾವು ಹೇಳಿದಂತೆ ನಡೀಬೇಕು. ಎಲ್ರು ನಮ್ಮ ಆಜ್ಞೆಯನ್ನು ಮೀರುವಾಗಿಲ್ಲ. ಆ ಬ್ರಾಹ್ಮಣಿಗೆ ಆಜ್ಞಾಪಿಸು. ಹೋಮ ಹವನ ಮಾಡುವಾಗ ಇಂದ್ರಾಯ ಸ್ವಾಹ ಹೇಳಲಿಕ್ಕಿಲ್ಲ. ಎಲ್ಲ ದಾರಿಕಾಯ ಸ್ವಾಹ. ದಾರಿಕಾಯ ಇದನ್ನ ಮಮ. ಮಾತ್ರ ಅಲ್ಲ, ಆ ಹೆಂಗಳೆಯರು ಎಲ್ಲೆಲ್ಲಿ ಹೋಗುತ್ತಾರೆ ಅವರನ್ನು ಹಿಡಿದು ಎಳೆದು ಅನುಭವಿಸಬೇಕು. ಯಾರನ್ನು? ರಂಬೆ ಉರುಷಿ ಮೇಣಕೆಯರನ್ನು ಎಲ್ಲರೂ. ಅದೆಲ್ಲ ನಮಗೆ ಇದ್ದದ್ದು. ನಿತ್ಯ ಚಂದದಿಂದ ಬೆಳೆಯುತ್ತಾ ಇದ್ದಾರೆ ರಂಬೆ ಊರು ಶಿವೇನಕಾದಿಗಳು. ಹೌದು. ಅವ್ರನ್ನೆಲ್ಲ ನಾವು ಅನುಭವಿಸಬೇಕು. ಹೌದಲ್ಲ? ಮಾತ್ರ ಅಲ್ಲ, ಸೂರ್ಯ ಚಂದ್ರರು ಅವರು ನಗುತ್ತಾ ಇದ್ದಾರೆ. ಅವರನ್ನ ನಾಗುವಿಗೆ. ಏ ಸೂರ್ಯ, ನಮ್ಮ ಆಜ್ಞೆಯನ್ನು ಮೀರಿ ನಡೆಯುವಾಗಿಲ್ಲ. ಮತ್ತೆ ಹೌದೇನು? ನೀನ್ ಇಷ್ಟು ಕೆಲಸ ಮಾಡಿದ್ಯಲ್ಲ, ಹೌದು. ಸಾಕಾಗ್ಲಿಲ್ಲ? ಆಹಾ. ಆಹಾ, ನಿನಗೆ ಇನ್ನೊಂದುಂಟು. ಎಂತದ್ದು? ಮತ್ತೆ ಅವಕಾಶ ಸಿಕ್ಕಿದ್ರೆ ಇಲ್ಲ. ಹೌದೇನು? ನಿನಗೆ ಮುಖ್ಯವಾದದ್ದು ಮತ್ತೆ ಹೌದಲ್ಲ? ಅದನ್ನು ಕರುಣಿಸ್ತೇನೆ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ವಿಶ್ರಾಂತಿ ನಿನಗೆ ಎಷ್ಟು ಅಗತ್ಯ ಬೇಕು? ಇದ್ದಾಗ ಕಳೆಯಿರಿ. ಎಷ್ಟು ಬೇಕು ಹೇಳಿ. ಮತ್ತೆ ಚಳಿ ಆಗುತ್ತದ? ಇಲ್ಲ. ದೇವಲೋಕದಲ್ಲಿ ಚಳಿ ಜಾಸ್ತಿ. ಹೌದಾ? ಇಲ್ಲಿ ಹಾಲು ಮೊಸರಾಗುವುದಿಲ್ಲ, ದತಿ ಆಗುವುದಿಲ್ಲ. ಹೌದು. ಅದಕ್ಕಾಗಿಯೇ ಇದು ದೇವಲೋಕ. ನಮಗೆ ಬೇಕಾದ್ದೆ ಅದು ಬೆಣ್ಣೆ ಮೊಸರು ಅಲ್ವಾ? ನಿಮ್ಮ ಶರೀರವನ್ನು ನೋಡಿದ್ರೆ ಗೊತ್ತಾಗಲಿಲ್ಲ, ಅದನ್ನೇ ತಿಂದು ಬೆಳೆದದ್ದು. ಹೌದೇನಾ? ಎಲ್ಲವನ್ನು ತಿನ್ನುವವನು ನಮ್ಮ ತಾದಂತಹ ಪಾರ್ವತಿಯನ್ನು ಅದು ಇಲ್ಲೂ ನಮ್ಮ ಲೋಕದಲ್ಲೂ ಎಲ್ಲ ನಡೆಯಬೇಕು. ಆಜ್ಞೆ ಎಲ್ಲ ನಡಿಬೇಕು. ಆಜ್ಞೆ ನಿನಗೆ. ನೀ ಆಜ್ಞೆ ಮಾಡು.